ಹಠ ಹಿಡಿದು ಕೂತಿದ್ದಾಳೆ. ಒಂದಿನ ಕಾಲಾವಕಾಶ ಕೇಳಿದಾಳ್ತಾನೆ, ಕೊಡೋಣ. ಎಷ್ಟು ದಿನ ಅವಳು ಸಹಿಸ್ಕೊಂಡಿದ್ದೀವಂತೆ, ಇನ್ನು ಒಂದಿನ ಯಾವ ಲೆಕ್ಕ? ಇರ್ತೀನೋ ಬಿಡ್ತೀನೋ ಅದು ನನಗೆ ಗೊತ್ತಿಲ್ಲ. ಆದರೆ ಇವತ್ತಿನ ಈ ಕ್ಷಣದ ಮಟ್ಟಿಗೆ ನೀವೆಲ್ಲ ಸೇರಿ ಎಲ್ಲ ತಪ್ಪನ್ನು ನನ್ನ ಮೇಲೆ ಹಾಕಿದ್ದೀರ. ಅದನ್ನು ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ. ನಾಳೆವರೆಗೂ ನನ್ನ ಟೈಮ್ ಬೇಕು. ಹೌದಾ? ಸರಿ, ಹಾಗಾದರೆ ನಿಮ್ಮನ್ನ ನಾಳೆನೇ ನೋಡ್ಕೋತೀನಿ. ನೀವು ಈ ಮನೆಯಿಂದ ಹೊರಗಡೆ ಕಾಲಿಟ್ಟಾಗ ನಿಮ್ಮನ್ನ ನೋಡಿ ನಗುವಂಥ ಮೊದಲನೇ ವ್ಯಕ್ತಿ ನಾನಾಗಿರ್ತೀನಿ. ಮಧ್ಯಾಹ್ನ ಇವನು ಔಟ್ ಆಗಿದ್ದ ತಾನೆ? ಎಲ್ಲ ಔಟ್ ಆದ ನಾನು ಎಲ್ಲಿ ಬಿಡಬ್ಲಿ ಕಿಲ್ಲಿನ ನೋಡಿದಿಲ್ಲ. ಔಟ್ ಆಗಿಲ್ಲ ಮೋಸ ಮಾಡ್ತಾ ಇರೋ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಂತದಿಲ್ಲ. ಔಟ್ ಆದ ಊಟ ಮಾಡ್ತಾ ಮಾತಾಡಬೇಡಿ, ನೆತ್ತಿಗೆ ಇರುತ್ತೆ. ನಿರುಷಭ ಕೂತ್ಕೊಂಡು ಊಟ ಬಿಡಿಸ್ತೀರ. ಅಮ್ಮ ನೀ ಕೂತ್ಕೋಬ ಇಲ್ಲಿ. ಅದಿ ನೀ ಕೂತ್ಕೋಬ ಅಮ್ಮ ಇಲ್ಲ. ಕೂತ್ಕೊಳ್ರಿ, ನಾನು ಕೂತ್ಕೋಣ. ಅತ್ತೆ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಇವತ್ತು ನಾನೇ ನಿಂಗೆ ಊಟ ಮಾಡ್ತೀನಿ ಆಯ್ತಾ? ನಾನೇ ನಿಮ್ಮೆಲ್ರಿಗೂ ಇವತ್ತು ಕೈ ತುತ್ಕೊಡ್ತೀನಿ, ಆಯ್ತಾ? ಏನು ಬೇಕಾಗಿಲ್ಲ. ಚಿಕ್ಕವರಿದ್ದಾಗ ನೀನು ಊಟ ಮಾಡಿಸ್ತಿದ್ದೆ, ಇವಾಗ ನಾವು ದೊಡ್ಡವರಾಗಿದ್ದೀವಿ, ನಾವು ಊಟ ಮಾಡಿಸ್ತೀವಿ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಬನ್ನಿ ನಾನು ಬಿಡಿಸ್ತೀನಿ. ನಾನು ನೀವಿಬ್ರು ಒಬ್ರಿಗೊಬ್ರು ತಿನ್ಸ್ಕೊಳ್ಳಿ. ನಾವಿಬ್ರು ನಿಮಗೆ ತುತ್ತು ತಿನ್ಸಿದ್ವಿ, ನಮಗೆ ನಾವು ತುತ್ತು ತಿನ್ನಿಸ್ಕೊಂಡ್ವಿ. ಈಗ ನೀವು ಡ್ಯಾಡಿಗೆ ತುತ್ತು ತಿನ್ಸ್ಬೇಕು. ಡ್ಯಾಡಿ ಅಮ್ಮ ರೀಸನ್ಸ್ ಕೊಡಂಗಿಲ್ಲ, ತಿನ್ಸ್ಲೇಬೇಕು. ಡ್ಯಾಡ್ ಕಮಾನ್. ಅಮ್ಮ ಪ್ಲೀಸ್ ಅತ್ತೆ, ತಿನ್ಸಿ. ಅಮ್ಮ ಡ್ಯಾಡ್ ನೀವು ಕಾಯ್ತಾ ಇದ್ದೀರಾ, ತಿನ್ಸಿ. ಇಷ್ಟು ನಾಚ್ಕೊತಿದ್ಯಲ್ಲ. ತುತ್ತು ಕೊಡು ಒಂದಿದ್ದು, ಮುತ್ತು ಕೊಡು ಅಂತಲ್ಲ. ಆಯ್ತು ತಿನ್ಸಮ್ಮ. ಅಮ್ಮ ತಿನ್ಸಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್ ತಿನ್ಸಿ ಅಮ್ಮ. ಅತ್ತೆ. ಅಲೆಗಳ ಮಾತನು ಆಲಿಸುತ್ತೀರವೇ ಬಲೆಯನು. ಡ್ಯಾಡ್ ನೀವು ತಿನ್ಸಿ. ಚಂದಿರ ದೂರವೇ ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ ಕನಸಿನ ಬಾಗಿಲು ತೆರೆದಿಡು ಜೀವವೇ, ಸಹಚರಿ ಇಲ್ಲದ ದಿನಚರಿ ಭಾರವೇ, ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ. ಏನ್ರಿ
ಏನು ಹಾಗೆ ನೋಡ್ತಾ ಇದ್ದೀರಾ? ನಿಮಗೆ ಕೆಟ್ಟ ದೃಷ್ಟಿ ನಮ್ಮ ಫ್ಯಾಮಿಲಿ ಮೇಲೆ ಬೀಳಬಾರ್ದು. ರೂಮ್ಗೆ ಹೋಗಿ. ಹೌದು, ಇದು ನಮ್ಮ ಕುಟುಂಬ, ನಾವೆಲ್ಲ ಸಂತೋಷವಾಗಿದ್ದೀವಿ. ನಿಮ್ಮಂತ ಮೂರನೇ ಅವ್ರ ದೃಷ್ಟಿ ಒಳ್ಳೆದಲ್ಲ. ಹೋಗ್ತಾ ಇರಿ ರೂಮ್ಗೆ. ಊಟ ಬೇಕಾ? ನಾವೆಲ್ಲ ತಿಂದಾದ್ಮೇಲೆ ಉಳಿತಲ್ಲ, ಊಟನ ರೂಮಿಗೆ ಕಳಿಸ್ತೀವಿ. ಹೋಗ್ತಾರೆ ಹೋಗ್ತಾರ್ರಿ. ಹೋಗ್ತೀರಾ ಇಲ್ವಾ? ಅದೇ ನಿನಗೊಂದು ಜೋಕ್ ಹೇಳ. ಏನೋ ಆಗಿದೆ ನಿನ್ಗೆ? ಆಗ್ಲಿಂದ ಒಂದೇ ಸಮಯ ಕೂಗ್ತಾ ಇದೆಯಾ, ಕಿರ್ಸ್ತಾ ಇದೆಯಾ, ಜೋಕ್ ಹೇಳ್ತಾ ಇದೆಯಾ? ಏನಾಗಿದೆ ಇವತ್ತು ನಿಂಗೆ? ನಂಗೆ ಅವಾಗ ನಗಾಗುತ್ತೆ, ನಾನು ಹೇಳ್ತಾ ಇರ್ತೀನಿ, ಕೇಳಿಸ್ಕೊತಾ ಇರ್ಬೇಕಷ್ಟೇ. ಹಿಂಗಾರು ಬರೀ ಊಟ ಮಾಡುವಾಗ ಹೇಳ್ತಾನೆ, ನಂಗೆ ರಾತ್ರಿ ಇಡೀ ಜೋಕ್ ಹೇಳ್ತಿದ್ದಾನೆ, ಅದಾಯ್ತು ಇದಾಯ್ತು ಅಂತ. ಮಲ್ಗಕ್ಕೆ ಬಿಡಲ್ಲ. ಬರೀ ಸುಳ್ಳಮ್ಮ. ನಾನು ಇವಾಗ ಹೇಳಿದ ಜೋಕ್ಸ್ ಎಲ್ಲ ಅವಳ್ದೆ. ಕನ್ಸಲ್ಲೂ ಜೋಕ್ ಹೇಳ್ತಾಳಮ್ಮ. ಸಾಕು ಸಾಕು, ನಿಮ್ಮಿಬ್ರು ಜಗಳ ಬೇಡ. ಈಗ ಬಂದು ಊಟ ಮಾಡಿ ಕೂತ್ಕೊಂಡು ಬನ್ನಿ. ಬಾ ಊಟ ಮಾಡ್ಬಾ. ಅಮ್ಮ ಒಂದೇ ಒಂದು ಜೋಕ್ ಆಯ್ತಾ? ಏನಾಯ್ತು ಅಂದ್ರೆ ಅಲ್ಲಿ ಇತ್ತಂತೆ, ಆಮೇಲೆ ಮಾಯ ಆಯ್ತಂತೆ. ದೀಪ ಆರಕ್ಕೆ ಮುಂಚೆ ತುಂಬ ಜೋರಾಗಿ ಉರಿಯುತ್ತಂತೆ. ಹಾಗೆ ನಿಮ್ಮ ಖುಷಿ ಕೊನೆ ಆಗೋದಕ್ಕೂ ಮುಂಚೆ ಎಷ್ಟು ಬೇಕೋ ಅಷ್ಟು ನಕ್ಬಿಡಿ. ನಾಳೆ ನಿಮ್ಮೆಲ್ಲರ ಸಂತೋಷ ಆರು ಹೋಗುತ್ತೆ. ಹಾಗೆ ಮಾಡ್ತೀನಿ. ನೀವೆಷ್ಟು ಸುಂದರವಾಗಿ ಕಾಣ್ತಾ ಇದ್ದೀರಾ ಗೊತ್ತಾ? ನಿಮ್ಮ ಮುಖದಲ್ಲಿ ಇವತ್ತು ನಗು ಮಿನುಗ್ತಾ ಇದೆ. ನೀವು ಜೊತೆಗಿದ್ದೀರಲ್ಲ, ಅದಕ್ಕೆ. ಇಂಥ ಸಮಯಗಳನ್ನ ನಾವು ಬರೀ ಮನಸ್ತಾಪಗಳಲ್ಲೇ ಕಳ್ಕೊಂಡ್ಬಿಟ್ವಿ. ನಿಜ. ನಡೆದಿರೋ ಘಟನೆಗಳೆಲ್ಲ ನೆನೆಸ್ಕೊಂಡ್ರೆ ಈ ಮದುವೆಗೆ, ನಮ್ಮ ಜೀವನಕ್ಕೆ ನ್ಯಾಯ ಒದಗಿಸಿದ್ವಾ ಅಂತ ಅನ್ಸುತ್ತೆ. ಕಹಿ ಘಟನೆಗಳನ್ನ ನೆನೆಸ್ಕೊಂಡಷ್ಟು ಮನಸ್ಸು ಕಹಿ ಆಗುತ್ತೆ. ಸಿಹಿ ಘಟನೆಗಳನ್ನ ನೆನೆಸ್ಕೊಳ್ಳೋಣ. ನಾಳೆ ಅರ್ಪಿತಾ ಮನೆ ಬಿಟ್ಟು ಹೋಗ್ತಾಳೆ. ಇಷ್ಟು ದಿನ ಮನೆಗೆ ಅನ್ಕೊಂಡಿದ್ದ ಶನಿ ಬಿಟ್ಟು ಹೋಗುತ್ತೆ. ಅವಳು ಮಾಡಿರೋ ತಪ್ಪಿಗೆ ಅವಳ ಮುಖದಲ್ಲಿ ಸ್ವಲ್ಪನೂ ಪಾಪ ಪ್ರಜ್ಞೆ ಅನ್ನೋದೇ ಕಾಣ್ತಾ ಇರಲಿಲ್ಲ. ಅವಳಿಗೆ ಹೃದಯ ಅನ್ನೋದೇ ಇಲ್ಲ. ಅದಿದ್ದಿದ್ರೆ ಅವಳು ಇಷ್ಟೆಲ್ಲ ಮಾಡ್ತಿರ್ಲಿಲ್ಲ. ಅವಳಿಗೆ ಆಶ್ರಯ ಕೊಟ್ಟು ನಾನು ತುಂಬ ತಪ್ಪು ಮಾಡಿದೆ. ಮನೆ ಬಿಟ್ಟು ಹೋದ್ರೆ ಸಾಕು. ಎಲ್ಲಿ ಹೋಗ್ತಾಳೋ ಏನು. ಅವಳಿಗೆ ಅವಳೆಲ್ಲಾದ್ರೂ ಇರಲಿ, ನಮ್ಗೆ ಯಾಕೆ? ಹೇಗಾದ್ರೂ ಹಾಳಾಗಿ ಹೋಗ್ಲಿ. ಇಂಥ ಹೊತ್ತಲ್ಲಿ ಅವಳನ್ನ ನೆನೆಸ್ಕೋಬೇಕಾ? ಟೈಮ್ ಆಯಿತು, ಮಲ್ಕೊಂಡು ಬನ್ನಿ.
ಆದಿ ಇವತ್ ಕನ್ಸಿನ ಲೋಕದಲ್ಲಿ ನಾನು ತೇಲ್ತಾ ಇದ್ದೆ. ಲೋಕದಲ್ಲಿ ಇನ್ನೊಬ್ಳೇ ಇದ್ವಾ ಅಥವಾ ನಾನು ಇದ್ನ? ಇಲ್ಲ ಕಣೋ, ಮನೆಯವ್ರು ಎಲ್ರೂ ಇದ್ರು. ನಾವು ಇಷ್ಟ ದಿನ ಈ ಮನೇಲಿ ಇದ್ವಿ. ಆದ್ರೆ ಇಂಥ ಒಂದಿನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ಎಲ್ಲರೂ ಎಷ್ಟು ಖುಷಿಯಾಗಿ ಸಂತೋಷಾಗಿದ್ರು ಗೊತ್ತಾ? ನಾನು ಇದೇ ಮೊದಲನೇ ಬಾರಿ ನೋಡಿದ್ದು. ಯಾಕೆ ರೇವಣ್ಣ ಇದ್ದಾಗ್ಲೂ ಹೀಗೆ ಇದ್ವಲ್ಲ? ಆದಿ ಅದ್ ನಾಟಕ ಕಣೋ. ಎಲ್ಲರೂ ಮನ್ಸಲ್ಲಿ ಅದೇ ಇಂಟೆನ್ಷನ್ ಇತ್ತು. ಆದ್ರೆ ಇವತ್ತು ಯಾರ ಮಧ್ಯೆ ಮನಸ್ತಾಪ ಇರ್ಲಿಲ್ಲ, ಯಾರ ಮೇಲೂ ಬೇಸರ ಇರ್ಲಿಲ್ಲ. ಎಲ್ಲರೂ ಎಷ್ಟು ಸಂತೋಷವಾಗಿದ್ರು ಗೊತ್ತಾ? ಇನ್ ಮುಂದೆ ನಾವು ಹಾಗೆ ಇರೋಣ ಕಣೋ. ಅದೇ ತಾನೇ ಪ್ರತಿಯೊಂದು ಕುಟುಂಬಕ್ಕೂ ಬೇಕಾಗಿರೋದು. ಆದರೆ ಎಲ್ಲ ಫ್ಯಾಮಿಲಿ ಹಾಗೆ ಇರುತ್ತಾ? ಅರ್ಪಿತಾ ಅಂತ ಒಂದು ಹುಳು ಒಂದು ಕುಟುಂಬಕ್ಕೆ ಸೇರಿಕೊಂಡ್ರೆ ಮನೆ ಮನಶಾಂತಿ ಎರಡೂ ಹಾಳಾಗೋಗುತ್ತೆ. ನನಗೆ ಇವಾಗ ಅರ್ಥ ಆಗ್ತಿದೆ ನಿರೋಷ, ಯಾಕೆ ಅರ್ಪಿತಾ ನನಗೆ ಅಷ್ಟೊಂದು ಅನುಕಂಪ ತೋರಿಸ್ತಾ ಇದ್ಲು, ಯಾಕೆ ನಾನು ಹೊಗಳ್ತಿದ್ಲು ಅಂತ. ಆರ್ಯ, ಸೂರ್ಯ, ರಂಜಿತ್ ಎಲ್ಲರ ಬಗ್ಗೆ ದ್ವೇಷ ಬರಂಗೆ ಮಾಡಿದ್ಲು. ಸುಮ್ಮನೆ ಕೂಗಾಡ್ತಿದ್ದೆ, ಸುಮ್ಮನೆ ಹಠ ಮಾಡ್ತಿದ್ದೆ, ಎಲ್ಲರ ಮೇಲೂ ದ್ವೇಷ ಸಾಧಿಸ್ತಿದ್ದೆ. ಯಾವುದು ಉಪಯೋಗಕ್ಕಿಲ್ಲ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಪಾಪ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರಲ್ವಾ. ಹಳೇದನ್ನ ನೆನ್ಸ್ಕೊಂಡ್ರೆ ಏನ್ ಪ್ರಯೋಜನ? ಆಗಿದಾಗೋಯ್ತು ಬಿಡು. ಇನ್ ಮುಂದೆ ನಾವು ಚೆನ್ನಾಗಿರೋಣ. ಒಂದು ಕೆಲಸ ಮಾಡೋಣ, ಇವಾಗ ಮಾಡಿರೋ ಮನೆನ ಖಾಲಿ ಮಾಡಿ ಅಲ್ಲಿರೋ ಸಾಮಾನಲ್ಲಿ ಇಲ್ಲಿಗೆ ತಂದ್ಬಿಡೋಣ, ಏನಂತೀಯ? ಆದ್ರೆ ಆದಿ ನಂಗೊಂದು ಆಸೆ ಇದೆ ಕಣೋ, ಇಲ್ಲ ಅನ್ಬೇಡ. ಏನು? ಅರ್ಪಿತನ್ ಮಾತು ಕೇಳ್ಕೊಂಡು ನಾನು ತಪ್ಪು ಮಾಡಿದ್ದೀನೋ ಅನ್ನೋ ಭಾವನೆ ನಿನ್ಗಿದೆ ತಾನೆ? ಇದೆ. ಹಾಗಾದ್ರೆ ಮಾವಂಗೆ ನೀನು ಸೂರ್ಯ ಅಂತ ಹೆಸರು ಇಟ್ಟು ಕರಿಬೇಡ ಕಣೋ, ಅದನ್ನ ಬಿಟ್ಬಿಡು. ನೀನು ಆ ಕರೆದಾಗೆಲ್ಲ ಅತ್ತೆಗೆ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ನಿನ್ಗೆ ಹೇಳಕ್ಕಾಗದೆ ಸುಮ್ಮನಾಗ್ತಾರೆ. ಪ್ಲೀಸ್ ಕಣೋ, ಇನ್ನು ಮುಂದೆ ನೀ ಮಾವನ ಅಪ್ಪ ಅಂತ ಕರಿ. ಏನೋ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ಈಗಾಗಲೇ ನನಗೆ ಅಪ್ಪ ಇರಬೇಕಾದ್ರೆ ಇವ್ರನ್ನ ಅಪ್ಪ ಅಂತ ಹೇಗೆ ಕರೀಲಿ? ಏನಾಗತ್ತೆ? ನಿಂಗೆ ಜನ್ಮ ಕೊಟ್ಟಿದ್ದ ತಂದೆಗೆ ಅಪ್ಪ ಅಂತ ಕರಿ, ನಾನು ಬೇಡ ಅಂತ ಹೇಳಲ್ಲ. ಇವ್ರು ನಿಂಗೆ ಜನ್ಮ ಕೊಟ್ಟಿಲ್ಲ, ಆದರೆ ಮಗ ಅನ್ನೋ ಭಾವನೆಯಲ್ಲಿ ಬೆಳೆಸಿದ್ದಾರೆ. ಪ್ಲೀಸ್ ಕಣೋ ಆದಿ, ಇದು ಒಂದು ಗಿಫ್ಟ್ ನೀನು ಅತ್ತೆ ಕೊಡೋಕ್ಕಾಗಲ್ವಾ? ನೀನು ಹಾಗೆ ಕರೆದ್ರೆ ಅತ್ತೆಗೆ ತುಂಬ ಖುಷಿ ಆಗತ್ತೆ. ಸರಿ, ಇಷ್ಟು ವರ್ಷಸ್ಸು ಅಪ್ಪನ್ನ ದ್ವೇಷಿಸ್ತಿದ್ದೆ. ಅದಕ್ಕೆ ಪ್ರಾಯಶ್ಚಿತವಾಗಿ ನಾಳೆ ಅಮ್ಮನ ಮುಂದೆನೆ ಅಪ್ಪ ಅಂತ ಕರಿತೀನಿ, ಸರಿನಾ? ಥ್ಯಾಂಕ್ಸ್ ಕಣೋ ಆದಿ, ನೀನು ಇಷ್ಟು ಬದಲಾದ್ರೆ ಸಾಕು, ನಂಗೆ ತುಂಬ ಖುಷಿ ಆಗತ್ತೆ. ಇದೇ ರೀತಿ ಆರಿಂಗೂ ನಿನ್ನ ಅಣ್ಣ ಅಂತ ಕರಿ ಅಂತ ಹೇಳ್ತೀನಿ. ಅವ್ರು ನನ್ನ ಮಾತು ತೆಗ್ದಾಕಲ್ಲ, ಖಂಡಿತ ಒಪ್ಕೋತಾನೆ. ಅದು ನಿನಗೂ ಅವನಿಗೂ ಸಂಬಂಧಪಟ್ಟಿದ್ದು. ಅವನನ್ನು ಅಣ್ಣ ಅಂತ ಕರೀಲೇಬೇಕು ಅಂತ ಯಾವ ಡಿಮ್ಯಾಂಡ್ಸು ಇಲ್ಲ. ಒಂದು ಸ್ನೇಹಿತಾಗಿ ಬಂದ್ರೂ ಸಂತೋಷ, ತಮ್ಮನಾಗಿ ಬಂದರೆ ಇನ್ನೂ ಸಂತೋಷ. ಏಯ್, ನೀನಿನ್ನೂ ಇಲ್ಲೇ ಇದೆಯಾ? ಯಾಕೆ ಹೋಗಿಲ್ಲ? ಹೋಗ್ತೀನಿ ಅಂತ ಹೇಳಿದ್ದೆ, ಆದ್ರೆ ಯಾವಾಗ ಹೋಗ್ತೀನಿ ಅಂತ ಹೇಳಿರ್ಲಿಲ್ಲ. ಹೋಗೋವರೆಗೂ ಕಾಯಿರಿ. ನಾನು ಹೇಳೋದಕ್ಕಿಂತ ಮುಂಚೆ ನೀನು ಇಲ್ಲಿ ಇರಬಾರ್ದು ಅಂತ ಹೇಳಿದ್ದೆ ತಾನೆ, ಮತ್ತೆ ಯಾಕಿನ್ನೂ ಇಲ್ಲೇ ಇದೆಯಾ? ನೀವು ಹೇಳಿದ್ರಿ, ನಾನು ಒಪ್ಕೊಂಡಿರ್ಲಿಲ್ಲ. ನಾಳೆ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ? ವಾದ ಬೇಡ, ಮೊದಲಿನಿಂದ ಜಾಗ ಖಾಲಿ ಮಾಡೋ. ಅಪ್ಪ ಹೇಳಿದ್ ಕೇಳಿಸ್ತಿಲ್ವಾ? ಹೊರಡ್ತಾ ಇರಿ. ಸ್ವಾಭಿಮಾನನೇ ಇಲ್ವಾ ನಿನಗೆ? ನೀನಾಗೆ ನೀನು ಈ ಮನೆಯಿಂದ ಹೊರಗಡೆ ಹೋದ್ರೆ ಸ್ವಲ್ಪನಾದರೂ ಮರ್ಯಾದೆ ಉಳಿಸ್ಕೊಂಡು ಹೋಗ್ತೀಯಾ? ಈ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ. ಇದು ನನಗೂ ಸೂರ್ಯವ್ರಿಗೂ ಸಂಬಂಧಪಟ್ಟಿದ್ದು. ನಿಮ್ಮಿಬ್ಬರ ಮಧ್ಯೆ ಇರೋ ವಿಷಯನ ನಾನು ಬರಬಾರ್ದ? ಈ ಮಾತ್ರ ನೀನು ನನಗೆ ಹೇಳ್ತಾ ಇದೀಯ? ಇಷ್ಟು ದಿನ ನೀನು ಮಾಡಿರೋ ಈ ಮನೆಗೆ ಅನಾಹುತಗಳು ಒಂದಾ ಎರಡ? ಶ್ರೀಕಾಂತ್ನ ಇಟ್ಕೊಂಡು ನಿರೋಷ ಹೆಸರು ಹಾಳು ಮಾಡಿದೆ.
ಈಗ ಇನ್ಯಾರ ಹೆಸರು ಇಟ್ಕೊಂಡು ಮನೇನ ಹಾಳು ಮಾಡಬೇಕು ಅಂತ ಇದೆಯಾ? ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ. ವಿಷಯ ಹೇಳೆ. ಆರ್ಜವ್ರೆ ಪ್ಲೀಸ್, ಇವಳ ಹತ್ರ ಏನ್ ಮಾತು ಹೇಳಿದ ಅರ್ಥ ಆಗಲ್ವಾ? ನಡೆಯಲಿಂದ. ನನ್ನ ಕೆಲಸ ಆಗೋರ್ಗು ನಾನು ಈ ಮನೆ ಬಿಟ್ಟು ಹೋಗಲ್ಲ. ಮರ್ಯಾದೆಯಿಂದ ಹೇಳಿದ್ರೆ ಇವಳಿಗೆ ಅರ್ಥ ಆಗಲ್ಲ ಅನ್ಸುತ್ತೆ. ಅದೇ ಆರ್ಯ, ಕಳಿಸಿ ಹೇಳು. ಏನು ಏನು ನಡೀತಾ ಇದೆ ಇಲ್ಲಿ? ಏನ್ರಿ ಪಬ್ಲಿಕ್ ಜೊತೆ ಹೀಗೆ ನಡ್ಕೊಳ್ಳೋದು ನೀವು? ಯಾರೇ ನೀವು? ಇಲ್ಲಿ ಯಾಕೆ ಬಂದಿದ್ದೀರಾ? ನಾನು ಲಾಯರು, ಅರ್ಪಿತಾ ಪರವಾಗಿ ಬಂದಿದ್ದೀನಿ. ಓ, ಲಾಯರ್ ಬೇರೆ ಕರ್ಸಿದ್ಯಾ? ಅದಕ್ಕೆ ನಿನ್ನೆನೆ ಹೋಗ್ದೆ, ಇವತ್ತವರೆಗೂ ಟೈಮ್ ತಗೊಂಡಿರೋದು. ಲಾಯರ್ ಹತ್ರ ಇಲ್ಲಿ ಏನೇನು ಮಾತಾಡಬೇಕು ಅಂತ ತಿಳ್ಕೊಂಡಿದ್ದಾರೆ ಅನ್ಸುತ್ತೆ. ನೋಡಿ, ನೀವ್ಯಾರು ಅವ್ರ ಹತ್ರ ಮಾತನಾಡೋ ಹಾಗಿಲ್ಲ. ನೀವೇನೇ ಮಾತನಾಡ್ಬೇಕಾದ್ರೂ ನನ್ನ ಹತ್ರ ಮಾತನಾಡ್ಬೇಕು. ಯಾರಯ್ಯ ನೀನು? ನಿನ್ನ ಹತ್ರ ಯಾಕೆ ಮಾತಾಡ್ಬೇಕು ನಾವು? ಅವಳು ನಮಗ್ ದ್ರೋಹ ಮಾಡಿದಾಳೆ, ಮನೆಯಿಂದ ಆಚೆ ಕಳಿಸ್ತಾ ಇದೀವಿ. ನೋಡಿ, ನೀವು ಅವ್ರನ್ನ ಹಾಗೆಲ್ಲ ಹೊರಗಡೆ ಕಳ್ಸಕ್ ಆಗೋದಿಲ್ಲ. ಅವ್ರು ಇಷ್ಟು ವರ್ಷ ನಿಮ್ಮ ಮನೇಲಿ ಕೆಲಸ ಮಾಡಿದ್ದಾರೆ. ನೀವು ಅವ್ರಿಗೆ ಏನ್ ಕೊಟ್ಟಿದ್ದೀರಾ? ನಿಮ್ಮಿಂದ ಅವ್ರಿಗೇನು ಅನ್ಯಾಯ ಆಗಿದೆ, ಅವರಿಂದ ನಿಮ್ಗೇನು ಅನ್ಯಾಯ ಆಗೋದನ್ನ ಮಾತನಾಡ್ಬೇಕು. ನಮ್ಮಿಂದ ಅವಳಿಗೇನು ಅನ್ಯಾಯ ಆಗಿಲ್ಲ, ಅವಳಿಂದ ನಮಗೆ ಅನ್ಯಾಯ ಆಗಿರೋದಿಲ್ಲ. ಹಾಗಂತ ಇವ್ರನ್ನ ಹೊರಗಡೆ ಕಳಿಸಿದ್ರೆ ಕಾನೂನು ದೃಷ್ಟಿಲಿ ನೀವೆಲ್ಲ ಅಪರಾಧಿಗಳಾಗ್ತೀರಾ. ಇವಳಿಗೆ ಆಶ್ರಯ ಕೊಟ್ಟಿದ್ದು ನಾನೇ. ನನಗೆ ಇವ್ರನ್ನ ಮನೆಯಿಂದ ಆಚೆ ಹಾಕೋ ಹಕ್ಕಿರಲ್ವಾ? ಹಕ್ಕಿನ ಬಗ್ಗೆ ಆಮೇಲೆ ಮಾತನಾಡೋಣ. ಈಗ ನಿಮ್ಮಿಂದ ಇವ್ರಿಗೆ ಮಗು ಆಗಿದೆಯಲ್ಲ, ಆ ಮಗುಗೆ ಆಸ್ತಿ ಕೊಡ್ಬೇಕಲ್ವಾ? ಈಗ ನಿಮ್ಮಿಂದ ಅವರಿಗೆ ಮಗು ಆಗಿದೆ, ನೀವು ಯಾರಿಗೂ ಹೇಳ್ಬೇಡ ಅಂತ ಹೇಳಿದಕ್ಕೆ ಅವ್ರು ಸುಮ್ಮನೆ ಇದ್ರು. ಈಗ ಅವ್ರು ಹೊರಗಡೆ ಕಳಿಸ್ಬಿಟ್ರೆ ಅದು ತಪ್ಪು ಮುಚ್ಚೋಗ್ಬಿಡುತ್ತಾ? ರೇ, ಏನ್ರಿ ಮಾತಾಡ್ತಿದ್ದೀರಾ? ತಲೆಗೆಲೆ ಕೆಟ್ಟಿದ್ಯಾ ನಿಮ್ಗೆ? ಏನನ್ನು ಸುಳ್ಳು ಬಗ್ಲಿ ಅವ್ರನ್ನ ಯಾಕೆ ನೀನು ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಅವ್ರು ಹೇಳ್ತಿರೋದು ಸತ್ಯನೇ. ಡಾಕ್ಟರ್ ಹತ್ರ, ಲಾಯರ್ ಹತ್ರ ಸುಳ್ಳು ಹೇಳ್ಬಾರ್ದಂತೆ ಸೂರ್ಯ ಅವರೇ. ಏನಿದೆಲ್ಲ ಸೂರ್ಯ ಅವರೇ? ಏನಿಲ್ಲ ಆರ್ತಿಯವ್ರೆ, ಇದನ್ನೆಲ್ಲ ನಂಬೇಡಿ. ಇವಳು ಹೊಸ ನಾಟಕ ಮಾಡೋದಕ್ಕೆ ಶುರು ಮಾಡಿದಾಳೆ. ರೀ, ಏನ್ರಿ ಇಲ್ಲ ಚಲ್ಲದಲ್ಲ ಹೇಳಿ ಡ್ಯಾಡಿಗೆ ಅವಮಾನ ಮಾಡ್ತಾ ಇದ್ದೀರಾ? ಯಾರು ಇದನ್ನ ನಂಬೇಡಿ. ಇವಳು ಹೊಸ ಕುತಂತ್ರ ಮಾಡೋದಕ್ಕೆ ಶುರು ಮಾಡಿದಾಳೆ. ಕುತಂತ್ರ ಮಾಡಕ್ಕೆ ನಾವು ಶಕುನಿಗಳಲ್ಲ. ನಿಮ್ಮಿಂದ ಇವರಿಗೆ ಅನ್ಯಾಯ ಆಗಿದೆ, ಅದನ್ನ ಸಹಿಸ್ಕೊಂಡು ಇಷ್ಟು ವರ್ಷ ಇವರು ನಿಮ್ಮ ಮನೇಲಿ ಚಾಕ್ರಿ ಮಾಡ್ಕೊಂಡಿದ್ರು. ಈಗ ಅವ್ರಿಗೆ ಅವಮಾನ ಮಾಡಿ ಕಳಿಸ್ತೀನಲ್ರಿ? ಸಾಕು ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಈ ಮನೆ ಎಲ್ಲರ ಮಧ್ಯೆ ಜಗಳ ತಂದಿದ್ದು ಇವಳೆ. ಅದು ಸಾಲದು ಅಂತ ಈ ಮಗು ಕತೆ ಬೇರೆ ಕಟ್ಟಿದ್ದೀರಾ? ಇವಳು ಮಗು ನಂದಲ್ಲ. ಅವಳಿಗೆ ಮಗು ಇರೋ ವಿಷಯ ನಿಮಗೆ ಗೊತ್ತಾ? ಹೌದು, ಅವಳಿಗೆ ಒಂದು ಮಗು ಇದೆ. ಅದನ್ನ ಗುಟ್ಟಾಗಿಟ್ಟಿದ್ದಾಳೆ. ನಾನು ಈ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಅದು ಅವಳು ಪರ್ಸನಲ್ ವಿಷಯ ಅಂತ ನಾನು ಸುಮ್ಮನೆ ಇದ್ದೆ. ಪರ್ಸನಲ್ ವಿಷಯ ಹೇಗಾಗುತ್ತೆ? ನೀವು ಇವ್ರ ಮಗುವಿನ ತಂದೆ ಅಂದಮೇಲೆ. ಬಾಯಿ ಬಂದ ಮಾತಾಡ ಸುಮ್ಮನೆ ನಾನು. ಅರ್ಪಿತಾ, ಹೇಳ ಅವ್ರಿಗೆ ಸತ್ಯ ಏನು ಅಂತ ಹೇಳು. ಲಾಯರ್ ಸರ್, ಎಲ್ಲರ ಮುಂದೆ ಈ ಥರ ಪ್ರಶ್ನೆ ಕೇಳಿದ್ರೆ ಹೇಗೆ ಹೇಳಿ? ನಾನು ಸೂರ್ಯ ಅವರು ಸಪ್ರೇಟ್ ಆಗಿದ್ದಾಗ ಪರ್ಸ್ನಲ್ ಆಗಿ ಕೇಳಬೇಕು ತಾನೇ? ನನ್ನ ನಿನ್ನ ನಡುವೆ ಏನೇ ಪರ್ಸನಲ್? ನಮ್ಮಿಬ್ರಿಗೂ ಮಗು ಇರೋದು ಸತ್ಯ ತಾನೇ? ಅದ್ರ ಬಗ್ಗೆ ಪರ್ಸ್ನಲ್ ಆಗಿ ಮಾತಾಡೋಣ ಅಂತ ಹೇಳ್ದೆ. ಅರ್ಪಿತಾ, ಸೂರ್ಯ ಅವರೇ, ಒಂದು ನಿಮಿಷ. ಏನೇ ಇದೆಲ್ಲ ಬೊಗಳೆ? ಏನೇ ಇದೆಲ್ಲ? ಲಾಯರ್ ಸರ ಹೇಳ್ತಾರೆ, ಹೇಳಿ ಸರ್. ನೋಡಿ ಸೂರ್ಯ ಅವರೇ, ವಾದ ಮಾಡಿ ಪ್ರಯೋಜನ ಇಲ್ಲ. ಮಗುಗೆ ಸಂಬಂಧಪಟ್ಟ ದಾಖಲೆಗಳು ನನ್ನ ಹತ್ರ ಇದ್ದಾವೆ, ನೋಡಿ ಬೇಕಾದ್ರೆ.